ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಜುಲೈ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ತುಂಬಾ ಉತ್ತಮವಾದಂತಹ ಸ್ಥಳದಲ್ಲಿದೆ. ನಿಮಗೆ ಮುಖ್ಯವಾಗಿ ಗುರು ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಾನೆ. ಮಂಗಳನ ಜೊತೆಗೆ ಯುತಿ ಆಗ್ತಿದೆ. ತುಂಬಾ ಉತ್ತಮವಾದಂತಹ ಅನುಕೂಲ ಅವಕಾಶಗಳು ಕೊಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ಶನೈಶ್ಚರ ಷಷ್ಠ ಸ್ಥಾನದಲ್ಲಿ ಅದ್ಭುತವಾದಂತಹ ಯೋಗ ವೃತ್ತಿಯಲ್ಲಿ, ಜೊತೆಗೆ ರವಿ ಮತ್ತೆ ಶುಕ್ರ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತದೆ ಮೊದಲು 2 ವಾರಗಳ ಕಾಲ. ಅದಾದ ನಂತರ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತದೆ. ಬುಧನ ಜೊತೆಗೆ ಸಂಯೋಗ, ಉತ್ತಮವಾದಂತಹ ಯೋಗಗಳು ಕೂಡ ನೋಡಬಹುದು. ತಿಂಗಳ ಕೊನೆಯದಲ್ಲಿ ನಿಮಗೆ ಬುಧ ನಿಮ್ಮ ಒಂದು ವ್ಯಯಸ್ಥಾನದಿಂದ ಸಂಚಾರ ಆಗ್ತದಾನೆ. ಅದರಲ್ಲೂ ಕೂಡ ನಿಮ್ಮಲ್ಲಿ ಸುಮಾರಷ್ಟು ಬದಲಾವಣೆಗಳ ತಂದು ಕೊಡುವಂತಹ ತಿಂಗಳಾಗಿರುತ್ತೆ. ಈ ಬರುವಂತಹ ತಿಂಗಳು ಒಟ್ಟಾರೆ ಉತ್ತಮವಾದಂತಹ ಫಲಗಳನ್ನ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನಿರೀಕ್ಷೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗಲೇಬೇಕು ಅಂತ ಅನ್ನುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ತುಂಬಾ ಆಳವಾದಂತಹ ಯೋಚನೆ ಆಗ್ತಿತ್ತು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಪ್ರಗತಿ ಕಡೆ ಮಾಡಬೇಕನ್ನೋಂಥ ಪ್ರಯತ್ನ ಇದ್ರೂ ಕೂಡ ಸಕ್ಸಸ್ ಆಗ್ತಿರಲಿಲ್ಲ. ಅದನ್ನ ಮುಂದುವರಿಸುವಂತಹ ಸಾಮರ್ಥ್ಯ ಮತ್ತೆ ಸಕ್ಸಸ್ ಮಾಡುವಂತಹ ಯೋಗ್ಯತೆ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಮತ್ತೆ ನಿಮಗೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು, ಸಹಕಾರಗಳನ್ನು ಸಿಗುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಹೆಸರು, ಕೀರ್ತಿ, ಪ್ರಶಂಸೆಯನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಇರುತ್ತೆ. ಮತ್ತೆ ಹಣಕಾಸಿನ ಹೂಡಿಕೆ ಮತ್ತೆ ಸೇವಿಂಗ್ಸ್ ಬಗ್ಗೆ ನಿಮ್ಮಲ್ಲಿ ಹೊಸದನವಾದಂತಹ ಭಾವನೆಗಳು ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬಾ ಉತ್ತಮವಾದಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿದೆ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ತುಂಬಾ ಉತ್ತಮವಾದಂತಹ ಅಭಿವೃದ್ಧಿಯನ್ನು ನೋಡುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರು. ನೋಡಿ, ರವಿ ಮತ್ತು ಶುಕ್ರ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ವೃತ್ತಿ ಆಗಿರ್ಬೋದು, ಅದರಿಂದ ನಿಮಗೆ ಒಂದು ಅನುಕೂಲಗಳಾಗಿರ್ಬೋದು, ಆಕಸ್ಮಿಕವಾದಂತಹ ಲಾಭವನ್ನ ನೋಡುವಂತದ್ದಾಗಿರುತ್ತೆ. ರವಿ ಶುಕ್ರ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಹಿಂದೆ ಕೊಟ್ಟರೆ ಹೂಡಿದಂತಹ ದುಡ್ಡು ಕಾಸು ಆಗಿರ್ಬೋದು, ಯಾರಿಗಾದ್ರೂ ಹಣಕಾಸಿನ ಸಹಾಯ ಮಾಡಿದ್ರೆ ದುಡ್ಡು ಕಾಸು ಬರ್ತಾ ಇಲ್ಲ ಅಂದ್ರೆ ಈ ಬರುವಂತಹ ತಿಂಗಳಲ್ಲಿ ನೀವು ಅದನ್ನ ಮರುಪಡೆಯುವಂತಹ ಯೋಗಗಳು ಕೂಡ ಇದೆ. ಹಿಂದೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಯಾವುದೊಂದು ಚೀಟಿ ಹಾಕಿರ್ತೀರಾ, ಅದರಿಂದ ವಾಪಸ್ ಲಾಭ ಪಡೆಯುವಂತದ್ದು ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಮಂಗಳನು ಕೂಡ ನಿಮ್ಮ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತದಾನೆ. ಆಕಸ್ಮಿಕವಾಗಿ ನಿಮಗೆ ಹಣಕಾಸಿನ ಲಾಭ ಮಾಡಿಕೊಳ್ಳುವಂತ ಅವಕಾಶಗಳಿದೆ. ಯಾರು ಮುಖ್ಯವಾಗಿ ಶೇರ್ ಮಾರ್ಕೆಟ್ ಇದ್ದಾರೆ, ಟ್ರೇಡರ್ಸ್ ಇದ್ದಾರೆ, ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ತಿರ್ತಾರೆ, ಅಂತವ್ರಿಗೆ ಕ್ರಯ ವಿಕ್ರಯದಿಂದ ಲಾಭವನ್ನ ಸಣ್ಣ ಹೂಡಿಕೆಯಿಂದ ಲಾಭ ಮಾಡಿಕೊಳ್ಳುವಂತ ಯೋಗಗಳು 2 ವಾರಗಳ ಕಾಲದ ನಂತರ ನಿಮಗೆ ತುಂಬಾ ಉತ್ತಮವಾದಂತಹ ಲಾಭ ಯೋಗಗಳು ಕೂಡ ನೋಡುವಂತ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದಂತ ಅನುಕೂಲಗಳಿದೆ. ಜೊತೆಗೆ ನೋಡಿ, ನಿಮಗೆ ಯಾವ್ದಾದ್ರು ಲೋನ್ಸಿನ ಬಗ್ಗೆ ವಿಳಂಬಗಳಾಗ್ತಿತ್ತು ಅಂದ್ರೆ ಈ ಬರುವಂತಹ ತಿಂಗಳಲ್ಲಿ ಆ ವಿಳಂಬಗಳಿಂದ ಆಗಿರ್ಬೋದು, ಬ್ಯಾಂಕ್ ಇಂದ ಸಪೋರ್ಟ್ ಸಹಕಾರ ಆಗಿರ್ಬೋದು, ಇದೆಲ್ಲ ಕೂಡ ಸಿಗುವಂತಹ ಸಾಧ್ಯತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಇರುತ್ತೆ. ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಜೊತೆಗೆ ನೋಡಿ, ನಿಮ್ಮ ಹಾಕಿದಂತಹ ಪ್ಲಾನ್ಗಳಾಗಿರ್ಬೋದು, ಇಷ್ಟು ದಿವಸ ನಿಮ್ಗೆ ಯಾವುದೋ ಒಂದು ಯೋಜನೆಗಳು ಕೂಡ ನಿಮಗೆ ಕಷ್ಟಮಯವಾಗ್ತಿತ್ತು, ಯಾವುದೇ ಕೆಲಸ ಕಾರ್ಯಗಳು ಪ್ರಗತಿಯ ಕಡೆಗೆ ಹೋಗ್ತಾ ಇರ್ಲಿಲ್ಲ. ಈವಾಗ ನಿಮ್ಮ ಅದೇ ನಿಂತ ಕೆಲಸ ಕಾರ್ಯಗಳನ್ನೇ ನೀವು ಮುಂದೆ ಪ್ರಗತಿಯ ಕಡೆಗೆ ಮಾಡ್ಕೊಳ್ಳುವಂತ ಅವಕಾಶಗಳಿದೆ. ಜೊತೆಗೆ ಸಂಬಂಧಗಳಲ್ಲಿ ಎಲ್ಲೋ ವೈಮನಸ್ಸು, ಎದುರಿನ ವ್ಯಕ್ತಿಯಿಂದ ಎಲ್ಲೋ ಒಂದು ಸಹಕಾರದ ಕೊರತೆ ಇತ್ತು, ಅದು ಸಪೋರ್ಟ್ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ನಿಮಗೆ ಸಪೋರ್ಟ್ ಸಂಪೂರ್ಣವಾಗಿ ಸಿಗುವಂತಹ ಅವಕಾಶಗಳಿದೆ ಬರುವಂತ ತಿಂಗಳಲ್ಲಿ. ಹೊಸ ಕೆಲಸ ಕಾರ್ಯಗಳನ್ನ 2 ರೀತಿಯಿಂದ ನೀವು ಅದನ್ನ ಅವಕಾಶಗಳನ್ನ ಬಳಕೆ ಮಾಡ್ಕೊಂಡ್ರೆ ಅದರಿಂದ ಉತ್ತಮವಾದಂತಹ ಲಾಭವನ್ನ ಮಾಡುವಂತಹ ಯೋಗಗಳಿರುತ್ತೆ. ನೋಡಿ, ವ್ಯಾಪಾರ ವ್ಯವಹಾರ ಯಾರು ಮುಖ್ಯವಾಗಿ ವಿದೇಶಕ್ಕೆ ಸಂಬಂಧಪಟ್ಟಂತದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿರ್ತಾರೆ ಅಂತವರಿಗೆ ಬರುವಂತಹ ತಿಂಗಳಲ್ಲಿ ವಿದೇಶ ಪ್ರಯಾಣ ಯೋಗ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಹೋಗುವಂತಹ ಅವಕಾಶಗಳಿರುತ್ತೆ. ಸುಮಾರಷ್ಟು ಅಡೆತಡೆಗಳೆಲ್ಲ ಕೂಡ ನಿವಾರಣೆಯಾಗಿ ನಿಮ್ಮ ಭವಿಷ್ಯದ ಒಂದು ಕನಸುಗಳೇನಿರುತ್ತೆ ಅದನ್ನ ನಿರ್ವಹಣೆ ಮಾಡುವ ಕಡೆಗೆ ನಿಮ್ಮ ಪ್ರಯತ್ನ ಇರುತ್ತೆ. ಅದರಲ್ಲಿ ಯಶಸ್ವಿ ಕೂಡ ಆಗುವಂತಹ ಯೋಗಗಳಿದೆ. ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂತಹ ಅವಕಾಶ, ಕುಟುಂಬದಲ್ಲಿ ಶುಭ ಸಮಾಚಾರಗಳಾಗಿರ್ಬೋದು, ಮತ್ತೆ ಒಳ್ಳೆಯ ಒಂದು ಪೂಜೆ ಪುನಸ್ಕಾರದ ಮಾಡುವಂತ ಅವಕಾಶಗಳಾಗಿರ್ಬೋದು, ಇದರಲ್ಲಿ ಎಲ್ಲ ಕೂಡ ಅನುಕೂಲಗಳನ್ನ ನೋಡುವಂತದ್ದಿದೆ. ಸಂತಾನದ ವಿಚಾರದಲ್ಲಿ ತೃಪ್ತಿಕರವಾಗಿರುತ್ತೆ. ನಿಮ್ಮ ಒಂದು ಟ್ಯಾಲೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂತ ಪ್ರದರ್ಶನವನ್ನ ಮಾಡುವಂತದ್ದಾಗಿರ್ಬೋದು, ಪೈಪೋಟಿ ಕಾಂಪಿಟೇಷನ್ ನಲ್ಲಿ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಅನ್ನ ನೋಡುವಂತದ್ದಾಗಿರ್ಬೋದು, ನಿಮ್ಮ ಒಂದು ಧೈರ್ಯ ಸಾಹಸ ಕಾರ್ಯಗಳನ್ನ ಮುಂದೆ ಮಾಡುವಂಥದ್ದು, ಇದೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಶತ್ರುಗಳ ಮೇಲೆ ಹಿಡಿತವನ್ನ ಸಾಧನೆ ಮಾಡುವಂತದ್ದಿರುತ್ತೆ. ಬೇರೆಯವರ ಒತ್ತಡದಲ್ಲಿ ಇರೋದಿಲ್ಲ. ಬರುವಂತಹ ತಿಂಗಳಲ್ಲಿ ನಿಮ್ಮ ಒತ್ತಡವನ್ನ ಬೇರೆಯವರ ಮೇಲೆ ಹಾಕುವಂತಹ ಸಾಮರ್ಥ್ಯ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗಿರುತ್ತೆ. ಜೊತೆಗೆ ಶನೈಶ್ಚರ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಮಾಡಿದಂತಹ ಕರ್ಮಕ್ಕೆ ನಿಮಗೆ ಸಂಪೂರ್ಣವಾದಂತಹ ಭಾಗ್ಯವನ್ನ ನೋಡುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳ ಮಾಡಿ ಅದನ್ನ ಪ್ರೋಗ್ರೆಸ್ ಕಡೆಗೆ ಹೋಗುತ್ತೆ. ಮತ್ತೆ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಉದ್ಯೋಗ ಬದಲಾವಣೆ ಮಾಡಬೇಕಾದಂತಹ ಅವಕಾಶಗಳಿತ್ತು, ಇಲ್ಲಾಂದ್ರೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ
ಒತ್ತಡ ಆಗಿ ರಿಸಿಗ್ನೇಷನ್ ಮಾಡ್ಲೇಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು. ಅಂಥವರಿಗೆ ಈ ಬರುವಂತ ತಿಂಗಳಲ್ಲಿ ಹೊಸ ಉದ್ಯೋಗದ ಅವಕಾಶಗಳು, ಬೇರೆ ಕಡೆಗೆ ಹೋಗುವಂತ ಅವಕಾಶಗಳಿರುತ್ತೆ. ಹೊರ ರಾಜ್ಯ, ಹೊರ ದೇಶಕ್ಕೆ ಕೂಡನು ನಿಮಗೆ ಉದ್ಯೋಗ ಕರೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ಅದನ್ನ ನೀವು 2 ಕೈಯಿಂದ ಬಳಕೆ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಸಕ್ಸೆಸ್ ತುಂಬಾ ಹೆಚ್ಚಿಗೆ ಸಿಗುವಂತ ಯೋಗಗಳು ಕೂಡ ಇದೆ. ಹಾಗಾಗಿ ವೃತ್ತಿಯಲ್ಲಿ ತುಂಬಾ ಸಪೋರ್ಟ್ ಇರುತ್ತೆ. ರಾಹು ಸಪ್ತಮದಲ್ಲಿ ಇರೋದ್ರಿಂದ ಮಿತ್ರರ ಸಹಕಾರ ಕೂಡನು ಇರುತ್ತೆ. ಆಕಸ್ಮಿಕವಾಗಿರುತ್ತೆ. ಅವರ ಒಂದು ಆಸೆ, ಆಕಾಂಕ್ಷೆಗಳು ಕೂಡ ಇರುತ್ತೆ. ಅದರ ಬಗ್ಗೆ ಗಮನನೂ ಕೂಡ ಕೊಡಬೇಕು. ಎದುರಿನ ವ್ಯಕ್ತಿಯ ಬಗ್ಗೆ ಕೂಡನು ಬ್ಯಾಲೆನ್ಸ್ ಮಾಡುವಂಥದ್ದಿರುತ್ತೆ. ಸುಮಾರಷ್ಟು ವಿಚಾರಗಳೇನಾಗುತ್ತೆ ನಿಮ್ಮ ಹತ್ರನೇ ನೀವು ಅದನ್ನ ಇಟ್ಕೊಳ್ಳೋದ್ರಿಂದ ಓಪನ್ ಅಪ್ ಆಗಿರೋದಿಲ್ಲ. ಈ ಹಂತದಲ್ಲಿ ಇವಾಗ ನೀವು ಸೋಷಿಯಲ್ ಆಗಿರುವಂತಹ ಒಂದು ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಿರುತ್ತೆ. ಎದುರಿನ ವ್ಯಕ್ತಿಯ ಬಗ್ಗೆನೂ ಕೂಡ ಗಮನ ಮಾಡುವಂಥದ್ದಾಗಿರ್ಬೋದು. ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಕೂಡ ಇರುತ್ತೆ. ದೂರದ ಪ್ರಯಾಣ ಆಗಿರ್ಬೋದು, ಒಂದು ಟ್ರಿಪ್ ಆಗಿರ್ಬೋದು, ಆ ವಿಚಾರದಲ್ಲಿ ಹೋಗುವಂತ ಅವಕಾಶಗಳು ಕೂಡ ನಿಮ್ಮ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಒಂದು ಸಾಮರ್ಥ್ಯ ಆಗಿರ್ಬೋದು, ಹೆಸರು ಕೀರ್ತಿ ಗೌರವದಲ್ಲಿ ವೃದ್ಧಿ ಆಗುವಂತ ಅವಕಾಶಗಳಿದೆ. ಮುಖ್ಯವಾಗಿ ರವಿ ಕೂಡ ನಿಮ್ಮ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಸರ್ಕಾರದಲ್ಲಿ ವೃತ್ತಿ ಯಾರು ಮಾಡ್ತಾರೆ ಅಂಥವ್ರಿಗೆ ಹೊಸ ಪದವಿ ಆಗಿರ್ಬೋದು, ಹೊಸ ಅವಕಾಶಗಳನ್ನ ಅವ್ರ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಮಾಜದಲ್ಲಿ ಕೂಡ ನಿಮ್ಗೆ ಒಳ್ಳೆ ಉತ್ತಮವಾದಂತಹ ಹೆಸರು ಕೀರ್ತಿ ಗೌರವ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಎಂಗ್ಸೈಟಿ ಆಗಿರ್ಬೋದು, ಕೆಲಸದ ಒತ್ತಡ, ಓವರ್ ಸ್ಟ್ರೆಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡಬಹುದು. ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತೆ ಇನ್ಫೆಕ್ಷನ್ಗೆ ರಿಲೇಟೆಡ್ ಆದಂತಹ ಸಮಸ್ಯೆಗಳನ್ನ ಬರುವಂತಹ ತಿಂಗಳಲ್ಲಿ ನೋಡುವಂತ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳೇ ಬಂದರೂ ಕೂಡ ಅದನ್ನ ಹತೋಟಿ ಮತ್ತೆ ರೋಗದಿಂದ ನೀವು ಮುಕ್ತರಾಗುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಸೊ ಹಾಗಾಗಿ ತುಂಬಾ ಉತ್ತಮವಾದಂತಹ ಯೋಗ. ಲೀಗಲ್ ಡಿಸ್ಪ್ಯೂಟ್ಸ್ ಇಂದ ದೂರ ಉಳಿಯುವಂತದ್ದಾಗಿರ್ಬೋದು, ಯಾವುದೇ ರೀತಿಯ ಮನಸ್ತಾಪಗಳು ಇಲ್ಲದೆ ಇರುವಂತಹ ತಿಂಗಳಾಗಿರುತ್ತೆ. ನಿಮಗೆ ಸಂಪೂರ್ಣವಾದಂತಹ ಸಪೋರ್ಟ್ ಸಮಾಜದಲ್ಲಾಗಿರ್ಬೋದು, ಮಿತ್ರರಿಂದ ಆಗಿರ್ಬೋದು, ನಿಮ್ಮ ಬಾಳ ಸಂಗಾತಿಯಿಂದ ಈ ಬರುವಂತಹ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಇದರ ಸದಯ ಉಪಯೋಗವನ್ನ ಪಡ್ಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳು ಇದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ ನಿಮ್ಮ ಕೈಲಿದ್ರೆ ಅದರಿಂದ ಕೂಡ ನೀವು ಸಕ್ಸಸ್ ಆಗುವಂತಹ ಯೋಗಗಳು ಕೂಡ ಇದೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಫಲ ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ. ಮುಖ್ಯವಾಗಿ ನೀವು ಬರುವಂತಹ ತಿಂಗಳಲ್ಲಿ ಶನಿಶ್ಚರನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಮತ್ತೆ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗಿರ್ಬೋದು, ಆಂಜನೇಯ ಸ್ತುತಿ ಪಠನೆ ಮಾಡಿ. ಪೈಪೋಟಿ, ಕಾಂಪಿಟೇಷನ್ ಮತ್ತೆ ಕೆಲವೊಂದು ಒತ್ತಡದಿಂದ ಆಗುವಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗತ್ತೆ. ಅದರ ಜೊತೆಗೆ ದುರ್ಗಾದೇವಿ ಉಪಾಸನೆಯನ್ನ ಮಾಡ್ಕೊಳ್ಳಿ. ಯಾರಿಗೆ ಎದುರಿನ ವ್ಯಕ್ತಿಯಿಂದ ಸಪೋರ್ಟ್ ಆಗಿರ್ಬೋದು, ಮೋಸ ವಂಚನೆ ಆಗ್ತಿತ್ತು, ಅದರಿಂದ ದೂರ ಉಳಿಯುವಂತ ಅವಕಾಶಗಳಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂತಹ ರತ್ನವನ್ನ ಧಾರಣೆ ಮಾಡಿ, ಡೈಮಂಡ್ ಆಗಿರ್ಬೋದು, ಜರ್ಕನ್ ಆಗಿರ್ಬೋದು, ಅದನ್ನ ನೀವು ಬೆಳ್ಳಿಯಲ್ಲಿ ಮಾಡಿಸ್ಕೊಂಡು ಉಂಗುರದ ಬೆಳೆಗೆ ಧಾರಣೆ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಭಾಗ್ಯ ಮತ್ತೆ ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.